ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಗ್ಯಾಸ್ ಸಿಲಿಂಡರ್ಗಳನ್ನು ಸಾಗಿಸುತ್ತಿದ್ದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ಯಾಕ್ಸಿ ಚಾಲಕರೊಬ್ಬರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ನಡೆದಿದೆ. ಗಣಪತಿ ಬೀದಿಯ ನಿವಾಸಿ ಸಾಹಿಲ್ ಎಂಬಾತನೇ ಮೃತ ದುರ್ದೈವಿ. ಶನಿವಾರ ಬೆಳಗ್ಗೆ 5:30 ಗಂಟೆಗೆ ಸುಮಾರಿನಲ್ಲಿ ನೂತನ ಬಸ್ ತಂಗುದಾಣದ ಕಡೆಯಿಂದ ಸಾಹಿಲ್ ನಡೆದುಕೊಂಡು ಹೋಗುತ್ತಿದ್ದ ಸಂದರ್ಭ ಮಂಗಳೂರು ರಸ್ತೆಯಿಂದ ಚಾಮನಗರ ಕಡೆಗೆ ತೆರಳುತ್ತಿದ್ದ ಗ್ಯಾಸ್ ಸಿಲಿಂಡರ್ ತುಂಬಿದ ಲಾರಿ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಲಾರಿಯ ಹಿಂಬದಿ ಚಕ್ರ ಸಾಹಿಲ್ ತಲೆಯ ಮೇಲೆ ಹರಿದ ಪರಿಣಾಮ ಆತ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಲಾರಿ ಚಾಲಕ ಶೇಖರಪ್ಪ ಎಂಬುವರನ್ನು ವಶಕ್ಕೆ ಪಡೆಯಲಾಗಿದೆ. ಘಟನಾ ಸ್ಥಳಕ್ಕೆ ನಗರ ಠಾಣೆ ಹಾಗೂ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಮಡಿಕೇರಿ ಡಿವೈಎಸ್ಪಿ ಸೂರಜ್, ನಗರ ವೃತ್ತ ನಿರೀಕ್ಷಕ ಚಂದ್ರಶೇಖರ್, ನಗರ ಠಾಣಾಧಿಕಾರಿ ಅನ್ನಪೂರ್ಣ, ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಬ್ನಳವಾಡಿ ಗ್ರಾಮದಲ್ಲಿ ಅಕ್ರಮವಾಗಿ ನಿಷೇಧಿತ ಮಾದಕ ವಸ್ತು ಗಾಂಜಾ ಮಾರಾಟ ಹಾಗೂ ಸರಬರಾಜು ಮಾಡುತ್ತಿದ್ದ ಆರೋಪದಡಿ 3 ಕೊಡಗು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಸಾರ್ವಜನಿಕರಿಂದ ಬಂದ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಇಂದು ದಾಳಿ ನಡೆಸಿ ಆರೋಪಿಗಳನ್ನು ನಿಷೇಧಿತ ಮಾದಕ ವಸ್ತುವಿನೊಂದಿಗೆ ವಶಕ್ಕೆ ಪಡೆದಿದ್ದಾರೆ. ಹೆರವನಾಡು ಗ್ರಾಮದ ಅಭಿಲಾಷ್ ಅಭಿ ಕೆಜೆ, ಮಕ್ಕಂದೂರು ಗ್ರಾಮದ ಆಕಾಶ್ ಪಿವಿ ಹಾಗೂ ಹಾಲೇರಿ ಗ್ರಾಮದ ಮಿಲನ್ ಎಸಿ ಬಂಧಿತ ಆರೋಪಿಗಳು. 2 ಕೆಜಿ 136 ಗ್ರಾಂ ಗಾಂಜಾ, ಕೃತ್ಯಕ್ಕೆ ಬಳಸಿದ ಒಂದು ಪಿಕಪ್ ಜೀಪ್ ಹಾಗೂ 1310 ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಪಿಎ, ಮಡಿಕೇರಿ ಗ್ರಾಮಾಂತರ ಠಾಣೆಯ ಪಿಐ ಚಂದ್ರಶೇಖರ್ HV, PSI ಗೋಪಾಲ ಸೇರಿದಂತೆ ಠಾಣೆ ಹಾಗೂ DCRB ಸಿಬ್ಬಂದಿ ಭಾಗವಹಿಸಿದ್ದರು. ಪ್ರಕರಣವನ್ನು ಭೇದಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಯ ಕಾರ್ಯವನ್ನು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಶ್ಲಾಘಿಸಿದ್ದಾರೆ. ಯುವಕ ಯುವತಿಯರು ಮಾದಕ ವ್ಯಸನಕ್ಕೆ ಒಳಗಾಗಿ ಜೀವನ ಹಾಳು ಮಾಡಿಕೊಳ್ಳುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾದಕ ವಸ್ತುಗಳ ಬಳಕೆ ಅಥವಾ ಮಾರಾಟದ ಬಗ್ಗೆ ಮಾಹಿತಿ ದೊರೆತಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಅಥವಾ 112 ತುರ್ತು ಸಹಾಯವಾಣಿಗೆ ಮಾಹಿತಿ ನೀಡುವಂತೆ ಕೊಡಗು ಜಿಲ್ಲಾ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. KSP ತಂತ್ರಾಂಶದ ಮೂಲಕವೂ ಮಾಹಿತಿ ನೀಡಬಹುದು. ಮಾಹಿತಿ ನೀಡುವವರ ವಿವರಗಳನ್ನು ಗೌಪ್ಯವಾಗಿ ಇಡಲಾಗುವುದೆಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಸಾಗಿಸುತ್ತಿದ್ದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ಯಾಕ್ಸಿ ಚಾಲಕರೊಬ್ಬರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ನಡೆದಿದೆ. ಗಣಪತಿ ಬೀದಿಯ ನಿವಾಸಿ ಸಾಹಿಲ್ ಎಂಬಾತನೇ ಮೃತ ದುರ್ದೈವಿ. ಶನಿವಾರ ಬೆಳಗ್ಗೆ 5:30 ಗಂಟೆಗೆ ಸುಮಾರಿನಲ್ಲಿ ನೂತನ ಬಸ್ ತಂಗುದಾಣದ ಕಡೆಯಿಂದ ಸಾಹಿಲ್ ನಡೆದುಕೊಂಡು ಹೋಗುತ್ತಿದ್ದ ಸಂದರ್ಭ ಮಂಗಳೂರು ರಸ್ತೆಯಿಂದ ಚಾಮನಗರ ಕಡೆಗೆ ತೆರಳುತ್ತಿದ್ದ ಗ್ಯಾಸ್ ಸಿಲಿಂಡರ್ ತುಂಬಿದ ಲಾರಿ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಲಾರಿಯ ಹಿಂಬದಿ ಚಕ್ರ ಸಾಹಿಲ್ ತಲೆಯ ಮೇಲೆ ಹರಿದ ಪರಿಣಾಮ ಆತ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಲಾರಿ ಚಾಲಕ ಶೇಖರಪ್ಪ ಎಂಬುವರನ್ನು ವಶಕ್ಕೆ ಪಡೆಯಲಾಗಿದೆ. ಘಟನಾ ಸ್ಥಳಕ್ಕೆ ನಗರ ಠಾಣೆ ಹಾಗೂ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಮಡಿಕೇರಿ ಡಿವೈಎಸ್ಪಿ ಸೂರಜ್, ನಗರ ವೃತ್ತ ನಿರೀಕ್ಷಕ ಚಂದ್ರಶೇಖರ್, ನಗರ ಠಾಣಾಧಿಕಾರಿ ಅನ್ನಪೂರ್ಣ, ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ರಸ್ತೆಯ ದುಸ್ಥಿತಿ ಪರಿಹರಿಸಿ ಗ್ರಾಮಸ್ಥರ ಒತ್ತಾಯ. ನಾಪೋಕ್ಲು ಸಮೀಪದ ನೆಲಜಿ ಗ್ರಾಮದಲ್ಲಿನ ರಸ್ತೆಗಳ ದುಸ್ಥಿತಿಯಿಂದ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುತ್ತಿರುವಂತೆ ಆಗಿದೆ. ಬಲ್ಲಮಾವಟ್ಟಿ ಗ್ರಾಮ ಪಂಚಾಯಿತಿಯ ನೆಲಜಿ ಗ್ರಾಮದಲ್ಲಿ ರಸ್ತೆ ಕೆಸರುಮಯವಾಗಿದ್ದು ನಡೆದಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂದೊದಗಿದೆ. ಇಲ್ಲಿನ ಮೇದರ ಕಾಲೋನಿ, ತುಂಬೆರ ಕುಟುಂಬಸ್ಥರ ಹಾಗೂ ಮಾಚಿಕಂಡ ಕುಟುಂಬಸ್ಥರ ಮನೆಗಳಿಗೆ ತೆರಳುವ ರಸ್ತೆಯಲ್ಲಿ ಸಂಚರಿಸುವವರ ಪಾಡು ಹೇಳದಿರಲಾಗಿದೆ. ಗ್ರಾಮಸ್ಥರು ಕೆಸರುಮಯ ರಸ್ತೆಯಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಹೊತ್ತುಕೊಂಡು ನಡೆದುಕೊಂಡು ಹೋಗುವಂತಾಗಿದೆ. ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಇದ್ದು ಆಟೋ ಚಾಲಕರು ಸಂಜೆ ವೇಳೆಗೆ ಈ ಭಾಗಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಜೊತೆಗೆ ಕೆಸರುಮಯ ರಸ್ತೆಯಲ್ಲಿ ವಾಹನಗಳು ಮುಂದೆ ಸಾಗುತ್ತಿಲ್ಲ. ಇದರಿಂದ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಸಂಬಂಧಪಟ್ಟವರು ಹಾಗೂ ಮಾನ್ಯ ಶಾಸಕರು ರಸ್ತೆ ದುರಸ್ತಿಗೆ ಮುಂದಾಗಿ ಜನರ ಭಾವನೆಯನ್ನು ಪರಿಹರಿಸಿ ಕೊಡಬೇಕೆಂದು ಮಾಚಿಕಂಡ ಗಣೇಶ್ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ದುಗ್ಗಳ ಸದಾನಂದ.
ಮಾಚೆಕಂಡ ಗಣೇಶ್ ಅಂತೇಳಿ ಮಾತಾಡೋದು. ನಾವು ತುಂಬ ಫ್ಯಾಮಿಲಿಯವರು ಇದ್ದಾರೆ, ತುಂಬೆರ ಫ್ಯಾಮಿಲಿಯವರು ಇದ್ದಾರೆ, ಮ್ಯಾದರ ಕಾಲೋನಿಯವರು ಇದ್ದಾರೆ. ನಮ್ಮ ರೋಡು ಕೆಸರುಗದ್ದೆ ಥರ ಉಂಟು. ಶಾಲಾ ಮಕ್ಕಳು ಹಾಗೂ ವಯಸ್ಸಾದವರು ಉಂಟು. ನಮಗೆ ಹೋಗಕ್ಕೆ ಬರೋಕ್ಕೆ ಭಾಳ ಹಿಂಸೆ. ಆದ ಕಾರಣ ರಾತ್ರಿ ಆದ ತಕ್ಷಣ ಆನೆಗಳುಂಟು. ನಮಗೆ ಯಾವ ವೆಹಿಕಲ್ ಮನೆಗೆ ಬರಲ್ಲ. ಅದಕ್ಕಾಗಿ ಮುಂದಿನ ಎಲೆಕ್ಷನ್ ಗಂಟ ನಮ್ಮ ರಸ್ತೆ ಪೂರ್ಣಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು ನಮಗೆಲ್ಲರಿಗೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತೇನೆ. ನಾವು ಮಾಚೆಕಂಡ ಫ್ಯಾಮಿಲಿಯವರು ಭಾಳ ಕಷ್ಟದಲ್ಲಿದ್ದೀವಿ. ಅದಕ್ಕೋಸ್ಕರ ನಮಗೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತೀನಿ. ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸೋಮವಾರಪೇಟೆ ತಾಲೂಕು ಯುವ ಮೋರ್ಚಾ ವತಿಯಿಂದ ಪ್ರಥಮ ವರ್ಷದ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟವು ಗುಡುಗಳಲ್ಲಿಯ ಸಮರ್ಥ್ ಶ್ರೀಧರ್ ಅವರ ಗದ್ದೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯಿತು. ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟಗಳಾದ ಪುರುಷರಿಗೆ ಕೆಸರುಗದ್ದೆ ವಾಲಿಬಾಲ್, ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಕೆಸರುಗದ್ದೆ ಥ್ರೋಬಾಲ್ ಮತ್ತು ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆಗಳು ನಡೆಯಿತು. ಕ್ರೀಡಾಕೂಟವನ್ನು ಮುದ್ದಿನಕಟ್ಟೆ ಮಠದ ಸ್ವಾಮೀಜಿ ಸಿದ್ಧಲಿಂಗ ಶಿವಾಚಾರ್ಯ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ಇವರು ಗ್ರಾಮೀಣ ಕ್ರೀಡಾಕೂಟಗಳು ಕಣ್ಮರೆಯಾಗುತ್ತಿದ್ದು ಅದರಲ್ಲೂ ಕೆಸರುಗದ್ದೆ ಕ್ರೀಡಾಕೂಟ ಕಾಣುವುದೇ ಅಪರೂಪವಾಗಿದೆ. ಇಂದು ಬರಿಗಾಲಿನಲ್ಲಿ ನಡೆಯುತ್ತಿಲ್ಲ. ಯಾವ ಮಕ್ಕಳು ಸಹ ತಮ್ಮ ಪಾದವನ್ನು ಮಣ್ಣಿನಲ್ಲಿ ಇಡುತ್ತಿಲ್ಲ. ಇದು ದುರಂತ. ಇಂದು ನಾವು ಹಸುವಿನ ಹಾಲು ಎಂದು ಕುಡಿಯುವ ಕೆಲ ಪ್ಯಾಕೆಟ್ ಹಾಲಿನಲ್ಲೂ ವಿಷ ತುಂಬಿದ್ದು, ಅನೇಕ ತರಕಾರಿ, ಹಣ್ಣು ಹಂಪಲು ಹಾಗೂ ತಿಂಡಿ ಪದಾರ್ಥಗಳಲ್ಲಿ ವಿಷಕಾರಿ ಪದಾರ್ಥ ಪಟ್ಟಿಯಾಗುತ್ತಿರುವುದು ದುರಂತ. ಇಂದು ನಾವೇ ಆಹಾರ ಪದಾರ್ಥ ಬೆಳೆದು ನಾವೇ ತಿನ್ನಬೇಕು. ಆಗ ಮಾತ್ರ ಆರೋಗ್ಯವಂತ ವ್ಯಕ್ತಿಯಾಗಲು ಸಾಧ್ಯ. ಇದೇ ರೀತಿ ಮುಂದುವರೆದರೆ ಮನುಷ್ಯನ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರಲಿದೆ ಎಂದು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳು ಎಲ್ಲ ಭಾಗದಲ್ಲೂ ನಡೆಯಬೇಕು ಎಂದರು. ಅವರಿಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಈ ಫುಡ್ ಕಮಿಷನರ್ ಆಗಿ ಆಯೋಜನೆ ಮಾಡಿದ್ದಾರೆ. ಒಂದು 2 ನಿಮಿಷ ಮಾತಾಡ್ಬೋದಲ್ಲ. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದ್ರೆ, ಇದು ಉದಾಹರಣೆ ಅನ್ಕೊಳ್ಳಿ, ನಮ್ಮ ಮನೆಯಲ್ಲಿ ನಡೀತಾ ಇರುವಂತ ವಾಸ್ತವ. ಅಲ್ಲಿ ಬೆಳಕಿಗೆ ಬಂದಿದೆ, ನಮ್ಮಲ್ಲಿ ಬೆಳಕಿಗೆ ಬಂದಿಲ್ಲ. ಅವರು ಒಂದು ತನಿಖೆಯನ್ನ ಮಾಡಿದ್ದಾರೆ. ಹಾಲು, ಪ್ರತಿಯೊಂದು ಮನೆಗೆ ಹಾಲು ಬರ್ತಿದೆಯಲ್ಲ, ಆ ಹಾಲು ಎಷ್ಟು ಶುದ್ಧ ಇದೆ ಅಂತ ಚೆಕ್ ಮಾಡಿದಾಗ 75 ಭಾಗ ಹಾಲು, ಈ ನಮ್ಮ ಇಡೀ ರಾಜ್ಯದಲ್ಲಿ ಪೂರೈಕೆ ಆಗದಂತ 75 ಭಾಗ ಹಾಲು ಶುದ್ಧವಾಗಿ ಇರಲಿಲ್ಲ. ಅದು ಅವರು ಪರೀಕ್ಷೆ ಮಾಡಿ ನೋಡಿದಾಗ ಎಲ್ಲವೂ ಆ 75% ಹಾಲಿನ ಮೂಲ ಡೇರಿ ಆಗಿರಲಿಲ್ಲ ಅಥವಾ ಹಸುವಿನ ಕೊಟ್ಟಿಗೆ ಆಗಿರಲಿಲ್ಲ, ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ಹಾಲಾಗಿತ್ತು. ಇವೆಲ್ಲ ಸ್ವಲ್ಪ ಪತ್ರಿಕೆಗಳನ್ನ ನಾನು ಹೆಚ್ಚು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆ ನಮಗೆಲ್ಲ ಗೊತ್ತಿದೆ ನಮ್ಮ ಬದುಕು ಏನಾಗಿದೆ ಅಂತೇಳಿ. ಪ್ರಾಯಶಃ ಎಲ್ಲರೂ ರೈತರ ಇದೀವಲ್ಲ, ಇಲ್ಲಿ ಕೈ ಎತ್ತಿ ಯಾರ್ಯಾರು ರೈತರಿದ್ದೀರಿ? ಈಗ ನೀವೆಲ್ಲ ರೈತರಲ್ಲ ಅಂತ ನಾನು ಸಾಬೀತು ಮಾಡಿದ್ರೆ, ನಿಜವಾದ ರೈತ ಯಾರು ಅಂದ್ರೆ, 1 ರೂಪಾಯಿಯನ್ನು ದುಡ್ಡು ಕೊಟ್ಟದೆ ತನ್ನ ದಿನನಿತ್ಯದ ಬದುಕನ್ನ ಯಾರು ಸಾಗಿಸ್ತಾ ಇದ್ದಾನಲ್ಲ ಅವನು ರೈತ. ಈ ಕೈ ಎತ್ತಿ. ನಮ್ಮ ಬದುಕು ಹೇಗಾಗಿದೆ ಅಂದ್ರೆ, ಇವತ್ತು ಹಾಲು ಕೂಡ ನೋಡಿ, ಹಳ್ಳಿ ವಾತಾವರಣದಲ್ಲಿ ಇರೋರು ಹಾಲನ್ನು ಕೂಡ ನಾವು ಪ್ಯಾಕೆಟ್ ಅಲ್ಲಿ ತಗೊಳ್ತಾ ಇದೀವಿ. ಈ ಸ್ಕೂಲಲ್ಲಿ ಇರೋ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಏನಂತಾರೆ, ನಾನು ಮೊನ್ನೆ ಒಂದು ಸ್ಕೂಲ್ ಹೋಗಿದ್ದೆ, ಆಂಗ್ಲ ಮಾಧ್ಯಮ ಸ್ಕೂಲು. ಆ ಮಕ್ಕಳಿಗೆ ಸುಮ್ಮನೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಮಿಲ್ಕ್ ಮ್ಯಾನ್ ಅಂತಾರ ಹುಡುಗರು. ಅಂದ್ರೆ ಹಾಲು ತರೋವನ್ನು ತರ್ತಾನೆ ಅಂತ, ಹಾಲು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಯಾವ ರೈತ, ಮತ್ತು ಒಂದು ವಿಶೇಷ ಏನಂದ್ರೆ, ಇವತ್ತು ದುಡ್ಡು ಕೊಟ್ಟು ಏನನ್ನ ನಾವು ತರ್ತಿದೀವಲ್ಲ, ಅದು ಯಾವುದು ಪರಿಶುದ್ಧ ಇಲ್ಲ ಅನ್ನೋದು ಮಾತ್ರ 100% ಸತ್ಯ. ನೀವು ಬೇಕಿದ್ರೆ ಪರೀಕ್ಷೆ ಮಾಡ್ಬೋದು. ಯಾವ ವಸ್ತು ನಾವು ದುಡ್ಡು ಕೊಡ್ತಿದ್ದೀವಿ ಅದು ಕಲುಷಿತ ಆಗಿದೆ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಬಹಳ ಅದ್ಭುತವಾದಂತ ಆಲೋಚನೆಯನ್ನ ಈ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ. ಈ ಮಣ್ಣಿನ ಸ್ಪರ್ಶ ನಮ್ಮ ದೇಹಕ್ಕೆ ಆದ್ರೆ ಮಾತ್ರ ನಮ್ಮ ಮಣ್ಣಲ್ಲಿರುವಂತಹ ಎಷ್ಟೋ ಕಾಯಿಲೆಗಳು ತಾನಾಗೆ ಹೋಗುವಂತ ಶಕ್ತಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಳಪ್ಪ, ಬಿಜೆಪಿ ಕೇವಲ ರಾಜಕೀಯ ಪಕ್ಷ ಅಲ್ಲ, ಗ್ರಾಮೀಣ ಕ್ರೀಡಾಕೂಟ ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅನೇಕ ಆರೋಪವಿದೆ. ಭಾರತೀಯ ಜನತಾ ಪಾರ್ಟಿ ಕೇವಲ ಪ್ರತಿಭಟನೆ ಮಾಡುತ್ತಾ ಕಾಲಹರಣ ಮಾಡುವ ಪಕ್ಷ ಎಂದು ಆರೋಪಿಸುತ್ತಾರೆ. ಅದಕ್ಕೆ ಉತ್ತರ ಇಂದಿನ ಕೆಸರುಗದ್ದೆ ಕ್ರೀಡಾಕೂಟ ಮಾಡುವ ಮೂಲಕ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತಿದೆ ಎಂದರು. ಪಕ್ಷ ಅಂದ್ರೆ ಕೇವಲ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯಕ್ಕೆ ಮಾತ್ರ ಅಂತ ಹೇಳುವಂತ ಭಾವನೆ ಹೆಚ್ಚಿನವರಲ್ಲಿ ಇರುತ್ತೆ.
ಆದರೆ ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಅಂತೇಳಿ ತೋರಿಸ್ಕೊಡೋಕ್ಕಾಗಿ ಈ ಒಂದು ಕಾರ್ಯಕ್ರಮ. ಯಾಕೆಂದರೆ ಕ್ರೀಡೆ ಎಲ್ಲರನ್ನ ಒಂದುಗೂಡಿಸುವಂಥದ್ದು, ಹಾಗೆ ನಾವು ಏನು ನಮ್ಮ ಆರೋಗ್ಯಕ್ಕೂ ಸಹ ಅತ್ಯಂತ ಒಳ್ಳೆಯ ಒಂದು ಯೋಜನೆ ಇರುವಂಥದ್ದು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಪಕ್ಷ ಭೇದ ಮರೆತು ಎಲ್ಲ ವರ್ಗದವರು, ಅಂದರೆ ಎಲ್ಲ ವಯಸ್ಸಿನವರು, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಭಾಗವಹಿಸುವಂಥ ಒಂದು ಸುಂದರ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಯುವ ಮೋರ್ಚಾದ ಜಿಲ್ಲಾ ತಂಡಕ್ಕೂ ಮಂಡಲ ತಂಡಕ್ಕೂ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಹೆಚ್ಚಿನವರು, ಇದಕ್ಕೆ ತುಂಬ ಜನ ನಾನು ಆಗಲೇ ಮಾತಾಡ್ತಾ ನೋಡ್ತೇವೆ, ಸುಮಾರು ದಿವಸದಿಂದ ಇದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಪ್ರಯತ್ನ ಮಾಡಿರುವಂಥ ಎಲ್ಲ ಕಾರ್ಯಕರ್ತರ ತಂಡಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು ಸಾಕಷ್ಟು ತಂಡಗಳು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅದರಿಂದ ನಾವು ಹೆಚ್ಚು ಹೊತ್ತು ಇದನ್ನ ಮಾತುಗಳಲ್ಲಿ ಕಳೆಯದೆ ನೇರವಾಗಿ ಇವತ್ತಿನ ಕಾರ್ಯಕ್ರಮ. ಪಾರ್ಟಿಯ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಭಾರಿ ಬಿಬಿ ಭಾರತೀಶ್ ಮಾತನಾಡಿ, ನಮ್ಮ ಬಿಜೆಪಿ ಪಕ್ಷ ರಾಷ್ಟ್ರವನ್ನು ಸುಭದ್ರವಾಗಿ ಇಟ್ಟುಕೊಳ್ಳಲು ಬೇಕಾದ ಎಲ್ಲ ಸಿದ್ಧತೆ ಹೊಂದಿರುವ ಪಕ್ಷ. ಅದರೊಟ್ಟಿಗೆ ಸಂಸ್ಕೃತಿ, ಕ್ರೀಡೆ ಹಾಗೂ ಆಚಾರ ವಿಚಾರಗಳನ್ನು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡುತ್ತಿದೆ ಎಂದರು. ಇರ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷ ಅಂತೇಳಿ, ಮತ್ತು ಬಿಜೆಪಿ ಯಾವುದೇ ಹೋರಾಟ ಮಾಡಿದರೆ ಅದೊಂದು ಕೇವಲ ರಾಜಕೀಯ ಹೋರಾಟ ಅಂತ ಹೇಳ್ತಕ್ಕಂಥದ್ದು ಪ್ರಸ್ತುತ ಸನ್ನಿವೇಶ ಇರ್ತಕ್ಕಂಥ ಮಾತು. ಅಂದರೆ ಭಾಜಪ ಬಿಜೆಪಿ ಅಂತೇಳಿದರೆ ಒಂದು ದೇಶದ ಕಲ್ಪನೆ ಇಟ್ಟುಕೊಂಡು ಒಟ್ಟಾಗಿ ಹೋರಾಟ ಮಾಡಿಕೊಂಡು ದೇಶವನ್ನು ಸುಭದ್ರವಾಗಿ ಇಡ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ಕೆ ಅಣಿಯಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥದ್ದು ಪಕ್ಷ. ಇದರೊಳಗೆ ಧರ್ಮ, ಸಂಸ್ಕೃತಿ, ಸಾಮಾಜಿಕ ಸ್ಥಿರತೆ ಎಲ್ಲವನ್ನು ಒಳಗೊಂಡಂಥ ಬಹಳ ದೊಡ್ಡ ಕೆಲಸ, ಮಹತ್ ಕಾರ್ಯವನ್ನು ಬಿಜೆಪಿ ಕಳೆದ ಹಲವಾರು ದಶಕಗಳಿಂದ ಮಾಡ್ಕೊಂಡು ಬಂದಿದೆ. ಪ್ರಸಕ್ತ ಇವತ್ತು ನಮ್ಮ ದೇಶವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಹೇಗೆ ಕಟ್ಟಬೇಕು ಅಂತ ಹೇಳೋದನ್ನು ಒಂದು ಉತ್ತಮವಾದ ಸರ್ಕಾರವನ್ನು ಕೊಡೋದ್ರ ಮುಖಾಂತರ ತೋರಿಸ್ಕೊಟ್ಟಂಥದ್ದು ನಮ್ಮ ಬಿಜೆಪಿ. ಇವತ್ತು ಗ್ರಾಮೀಣ ಕ್ರೀಡಾಕೂಟ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ನಮ್ಮ ಅಧ್ಯಕ್ಷ ಉಲ್ಲೇಖ ಮಾಡಿ ಹೇಳಿದರು. ಈ ದೇಶ ಗಟ್ಟಿಯಾಗಬೇಕು ಅಂತ ಹೇಳಿದರೆ, ಈ ದೇಶ ಉಳಿಬೇಕು ಅಂತ ಹೇಳಿದರೆ ಅದು ಗ್ರಾಮೀಣ ಮಟ್ಟದ ಅಭಿವೃದ್ಧಿ ಅಂತ ಹೇಳಿದರೆ ಬರೀ ಕಟ್ಟಡಗಳು, ಕಾರ್ಖಾನೆಗಳು ಬಂದರೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಗಳು ಗಟ್ಟಿಯಾಗಬೇಕು. ಅದು ಆಗಬೇಕು ಅಂತ ಹೇಳಿದರೆ ಅಲ್ಲಿಯ ಸಂಸ್ಕೃತಿ ಉಳಿಬೇಕು. ಸಂಸ್ಕೃತಿ, ಧರ್ಮ ಉಳಿದಾಗ ಮಾತ್ರ ಆ ಒಂದು ಪರಿಸರ ಉಳಿಯುತ್ತೆ ಅಂತ ಹೇಳುವ ಕಾರಣಕ್ಕೆ ಆ ಒಂದು ಮಾತನ್ನು ಉಲ್ಲೇಖ ಮಾಡಿ ಹೇಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿ ಇವತ್ತು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಬೇಕು ಅಂತೇಳಿ ಅನೇಕ ಥರದ ಕೆಲಸ ಕಾರ್ಯಗಳನ್ನು ನಮ್ಮ ಯುವಜನಾಂಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಅವ್ರನ್ನ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳನ್ನು ನೆನಪಿಸಿ ಮತ್ತೆ ಜನಮಾನಸದಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡುವ ಹಿನ್ನೆಲೆಯಲ್ಲಿ ಒಂದು ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಈ ಕ್ರೀಡಾಕೂಟ ಕೇವಲ ಒಂದು ಪಕ್ಷದವರಿಗೆ ಮಾತ್ರ ಮೀಸಲಾಗಿಸದೆ ಕೊಡಗಿನ ಎಲ್ಲ ಜಾತಿ, ಧರ್ಮ, ಜನಾಂಗದವರಿಗೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವ ಮೂಲಕ ನಮ್ಮ ಇತರರಿಗೆ ಮಾದರಿಯಾಗಿದ್ದಾರೆ. ಯುವ ಸಮೂಹ ಇಂಥ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಹಾಗಾಗಿ ಈ ಬಿಜೆಪಿಯ ಅದ್ಭುತವಾದ ಕಾರ್ಯಕ್ರಮದಲ್ಲಿ ರೈತರನ್ನ ಪ್ರತಿಬಿಂಬಿಸುವಂತಹ ಗದ್ದೆ ಅಂದ ತಕ್ಷಣ ರೈತರ ನೆನಪಾಗುತ್ತೆ. ರೈತಾಪಿ ವರ್ಗದವರ ಸಂಸ್ಕೃತಿಯನ್ನ ಇವತ್ತು ಪ್ರಸ್ತುತಿಪಡಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಬಿಜೆಪಿ ಯುವ ಮೋರ್ಚಾ ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ಇದು ಬರೇ ರಾಜಕೀಯ ಪಕ್ಷದ ಒಂದು ಆಚರಣೆಯಲ್ಲ, ಇದು ಕೊಡಗಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೆಸರುಗದ್ದೆ ಕ್ರೀಡಾಕೂಟ. ಕೆಸರುಗದ್ದೆ ಅಂತ ಹೇಳಿದ ತಕ್ಷಣ ರೈತಾಪಿ ವರ್ಗದವರು, ಎಲ್ಲ ಜನಾಂಗದ ಬಂಧು ಬಾಂಧವರು ಆಚರಿಸುವಂತ ಒಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಮಾತನಾಡಿ, ಯುವ ಸಮೂಹವನ್ನು ಇಂತಹ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡುವ ಮೂಲಕ ಒಗ್ಗೂಡಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದರು. ಭಾರತೀಯ ಜನತಾ ಪಕ್ಷ ಒಂದು ವಿಭಿನ್ನವಾದಂಥ ಪಕ್ಷ ಅಂತ ರಾಜಕೀಯವನ್ನು ಮಾತ್ರ ಮಾಡದೇನೆ ಎಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮಂಥವ್ರು ತೊಡಗಿಸಿಕೊಂಡು ಇವತ್ತು ಬಹುತೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಒಂದು ಕ್ರೀಡಾ ಶುಭವಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ವಹಿಸಿದ್ದರು. ವೇದಿಕೆಯಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಗೌತಮ್ ಗೌಡ, ಮೋಹಿತ್ ತಿಮ್ಮಯ್ಯ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಬಿಎಸ್ ಅನಂತಕುಮಾರ್, ಪ್ರಮುಖರಾದ ನಿತಿನ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸದೊಂದಿಗೆ ಸಮಾಜದಲ್ಲಿ ಸಾಧನೆ ಕೂಡ ಮಾಡಬೇಕೆಂದು ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಕರೆ ನೀಡಿದ್ದಾರೆ.
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಕಾರಣಕರ್ತರಾದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳು ಈ ದೇಶದ ಪೀಳಿಗೆಯಾಗಿದ್ದು ಉತ್ತಮ ಅಂಕ ಗಳಿಸುವವರನ್ನ ಪ್ರೋತ್ಸಾಹಿಸುವುದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಆಗಿದೆ. ಎಲ್ಲರಿಗೂ ವಿದ್ಯೆ ಮುಖ್ಯ. ವಿದ್ಯಾರ್ಥಿಗಳು ಕಲಿತು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಬೇಕೆಂದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಶಕ್ತಿ ದಿನಪತ್ರಿಕೆ ಉಪಸಂಪಾದಕ ಕುಡೆಕಲ್ ಸಂತೋಷ್ ಅವರು ದೇಶ ಪ್ರಗತಿ ಹೊಂದಲು ವಿದ್ಯಾರ್ಥಿಗಳ ಪಾತ್ರ ವಿಷಯದ ಕುರಿತು ಮಾತನಾಡಿ, ಹುಟ್ಟು ಸಾವು ಈ ಎರಡಕ್ಷರಗಳ ನಡುವಿನ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡುವುದರ ಜೊತೆಗೆ ದೇಶಕ್ಕೆ ಕೊಡುಗೆ ನೀಡುವ ಜೊತೆಗೆ ಸಮಾಜದಲ್ಲಿ ಗುರುತಿಸುವಂತೆ ಜೀವನ ನಡೆಸಬೇಕೆಂದರು. ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಕೆಗಾಗಿ ಓದುವುದಲ್ಲ, ಜೊತೆಗೆ ಜ್ಞಾನದ ಸಂಪಾದನೆ ಕೂಡ ಮಾಡಬೇಕು. ಪತ್ರಿಕೆ ಪುಸ್ತಕಗಳನ್ನು ಓದುವ ಜೊತೆಗೆ ಜ್ಞಾನದ ಅರಿವು ಮೂಡುತ್ತೆ ಎಂದರು. ಪ್ರಸ್ತುತ ತಾಂತ್ರಿಕತೆ ಮುಂದುವರೆದಿದ್ದು ಎಲ್ಲರೂ ಮೊಬೈಲ್ ದಾಸರಾಗಿದ್ದಾರೆ. ಮೊಬೈಲ್ಗಳನ್ನು ಮಿತಿಯಾಗಿ ಬಳಸುವುದರ ಜೊತೆಗೆ ಒಳಿತಿನ ವಿಚಾರಕ್ಕಾಗಿ ಮೀಸಲಿಡಬೇಕೆಂದು ಕಿವಿಮಾತು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾತನಾಡಿ, ರಾಷ್ಟ್ರದಲ್ಲಿ ಕೋಟ್ಯಂತರ ಜನರಿದ್ದರೂ ಕೆಲವರಿಗೆ ಗೌರವ ಸಿಗುತ್ತೆ. ಅವರುಗಳ ಜೀವನವನ್ನು ಸಮಾಜಕ್ಕೆ ಮುಡಿಪಾಗಿಸಿ ಸಮಾಜಕ್ಕೆ ಪ್ರಯೋಜನವಾಗುವಂಥ ಕೆಲಸಗಳನ್ನು ಮಾಡುವ ಜೊತೆಗೆ ಗೌರವಕ್ಕೆ ಪಾತ್ರರಾಗ್ತಾರೆ ಎಂದರು. ಕೊಡಗು ಚಾನಲ್ ಸಂಪಾದಕ ಜಿವಿ ರವಿಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಆತ್ಮವಿಶ್ವಾಸ, ಶಿಸ್ತು ಮೊದಲು ಬರಬೇಕು. ಜ್ಞಾನ ಸಂಪಾದನೆ ಮಾಡಬೇಕು. ವಿದ್ಯಾರ್ಥಿಗಳೇ ದೇಶದ ಮುಂದಿನ ಭವಿಷ್ಯ ಶಕ್ತಿ. ಹಾಗಾಗಿ ತಮ್ಮಲ್ಲಿರುವ ಪ್ರತಿಭೆ, ಜ್ಞಾನವನ್ನು ಇತರರಿಗೆ ಧಾರೆ ಎರೆಯಬೇಕು. ಆಗ ದೇಶದ ಪ್ರಗತಿ ಕಾಣಲಿದೆ ಎಂದರು. ನಿಸ್ವಾರ್ಥ ಸೇವೆ ಮಾಡುವ ಮನಸ್ಸುಗಳು ಮುಂದೆ ಬರಬೇಕು. ತಂತ್ರಜ್ಞಾನ ಮುಂದುವರೆದಿದ್ದು ಬಳಸಿಕೊಳ್ಳಬೇಕು. ದುರುಪಯೋಗ ಮಾಡಿಕೊಳ್ಳಬೇಡಿ. ಯುವಶಕ್ತಿ ಏನೂ ಮಾಡಬಹುದು, ಆದರೆ ಯಾರೂ ಕೂಡ ಸ್ವಾರ್ಥಿಗಳಾಗಬಾರ್ದು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಮೇಲೆತ್ತಲು ಪ್ರಯತ್ನಿಸಬೇಕು. ಮಾನವೀಯತೆಯ ಗುಣವನ್ನು ಅಳವಡಿಸಿಕೊಳ್ಳಬೇಕೆಂದರು. ಕಡಗದಾಳುವಿನ ಬೆಳೆಗಾರ ಎಂಎಸ್ ಯೂಸುಫ್, ಪದವಿ ಪೂರ್ವ ಶಿಕ್ಷಣ ಇಲಾಖಾಧಿಕಾರಿ ಕ್ರಿಸ್ಟೋಫರ್, ಕಾಲೇಜಿನ ಪ್ರಾಂಶುಪಾಲ ಪಿಆರ್ ವಿಜಯ, ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆಗಸ್ಟ್ 24ರಂದು ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಆಗಸ್ಟ್ 24ರಂದು ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗುವುದು ಎಂದು ಆನೆ ಹೋರಾಟ ಸಮಿತಿ ಕಾರ್ಯದರ್ಶಿ ಭರತ್ ತಿಳಿಸಿದ್ದಾರೆ. 31ರ ಬಂದ್ ಘೋಷಣೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ರೈತ, ಕಾರ್ಮಿಕ ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು 28ರಂದು ರಾಜ್ಯ ಅರಣ್ಯ ಸಚಿವರು ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಸಂದರ್ಭ ಮುಖಂಡರೊಂದಿಗೆ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನು ಸಿದ್ದಾಪುರ, ನೆಲ್ಲಿಹುದಿಕೇರಿ ಮತ್ತು ಮಾಲ್ದಾರೆ ಪಂಚಾಯತ್ ಮೂಲಕ ಮನವಿ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು, ಅಲ್ಲಿ ಮಾತುಕತೆಗೆ ಅವಕಾಶ ಕೊಡಬೇಕು ಅನ್ನತಕ್ಕಂಥ ಒಂದು ಡಿಮ್ಯಾಂಡ್ ಅದರಲ್ಲಿ ಇದೆ. ಈ ಪಂಚಾಯತ್ ಮುಂದೆ ಬರತಕ್ಕಂಥ ಬೇಡಿಕೆ ಎಲ್ಲ ಆ ಬೇಡಿಕೆಯನ್ನು ಕೂಡ ಮುಖ್ಯ ಇದೆ. ಪಂಚಾಯತಿಗಿಂತ ನಮಗೆ ಒಂದು ಮನವಿನ ಡಿಸಿಗೆ ಕೊಟ್ಟರೆ ಡಿಸಿ ಅದು ಅವರಷ್ಟೇ ರೆಫರ್ ಮಾಡಲ್ಲ. ಡಿಸಿ ಇಲ್ಲಿ ನಮಗೆ ಪಂಚಾಯತಿಯಿಂದ ಹೋದ ಫೋರ್ಸ್ ಇದೆಯಲ್ಲ,
ಪಂಚಾಯತ್ ಒಂದು ಪಾರ್ಲಿಮೆಂಟ್, ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಏನೂ ಅಲ್ಲ. DC ಇಲ್ಲಿಯ PDO ಮುಖಾಂತರ ಮೆಸೇಜ್ ಕಳಿಸೋಣ. ಮತ್ತೆ ಪೊಲೀಸ್ ಇಲಾಖೆಗಳಿಗಾಗಲೇ ನಮ್ಮನ್ನ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಪ್ರೋಗ್ರಾಮು ಅಂತ. ಅವ್ರಿಗೆ ಹೇಳೋದು, ನಾವು ಕಂಪಲ್ಸರಿ ಸಚಿವರನ್ನ ಕಾಣಬೇಕು ಅಂತಕ್ಕಂಥದ್ದಲ್ಲಿ ಕಾಣಲಿಲ್ಲ ಅಂದ್ರೆ ಅದರ ನಂತರದಲ್ಲಿ ಕೊಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ರೀತಿ. ಸಿದ್ದಾಪುರ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ರೈತರು, ಕಾರ್ಮಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಭೆಯನ್ನು ನಡೆದಿದೆ. ಮೊನ್ನೆಯ ಸಭೆಯ ತೀರ್ಮಾನ 31ರ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ಸಚಿವರು 28ನೇ ತಾರೀಕಿಗೆ ಕೊಡಗು ಜಿಲ್ಲೆಗೆ ಬರ್ತಾ ಇದ್ದಾರೆ ಅನ್ನತಕ್ಕಂಥ ರೀತಿ ಮಾಹಿತಿ ಬಂದಕ್ಕಂಥ ಕಾರಣಕ್ಕಾಗಿ ಬರ್ತಾ ಇರತಕ್ಕಂಥ ಸಚಿವರಿಗೆ ಈ ಪ್ರದೇಶದ ಒಳಗಡೆ ಕಾಡು ಪ್ರಾಣಿಗಳು ಮತ್ತು ಆನೆಗಳ ದಾಳಿಯಿಂದ ನಿರಂತರವಾಗಿ ಇವತ್ತು ಮನುಷ್ಯ ಜೀವವನ್ನು ಕಳ್ಕೊಳ್ತಾ ಇರತಕ್ಕಂಥದ್ದು, ಅಂಗಾಂಗಗಳನ್ನು ಕಳ್ಕೊಳ್ತಾ ಇರತಕ್ಕಂಥದ್ದು, ಕೃಷಿ ನಾಶ ಆಗ್ತಾ ಇರತಕ್ಕಂಥದ್ದು, ಒಂದು ಭಯಾನಕ ವ್ಯವಸ್ಥೆಯಲ್ಲಿ ಬದುಕಬೇಕಾಗಿರತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಅವರ ಜೊತೆಗೆ ಮಾತುಕತೆಗಿರತಕ್ಕಂಥ ಅವಕಾಶವನ್ನು ಸಚಿವರು ಅವಕಾಶವನ್ನು ಕಲ್ಪಿಸಿಕೊಡಬೇಕು 28ರ ಸಭೆಗೆ ಅಂತೇಳಿ. ಅಂದರೆ ಈ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಮ್ಮ ಅಹವಾಲುಗಳನ್ನು ಕೇಳಲಿಕ್ಕಿರತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು ಮತ್ತು ಆನೆ ಮಾನವ ಸಂಘರ್ಷವನ್ನು ತಡೆದು ಇಲ್ಲಿ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಬದುಕು, ಮನುಷ್ಯ ಸಾಯದೇ ಇರತಕ್ಕಂಥ ರೀತಿಯ ಒಳಗಡೆ ಒಂದು ವ್ಯವಸ್ಥೆಯನ್ನು ನಿರ್ಮಿಸಬೇಕು ಅನ್ನತಕ್ಕಂಥ ರೀತಿಯ ಒಳಗಡೆ ಏನು ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಒಂದು 31ನೇ ತಾರೀಕು ಕರೆದಂಥ ಬಂದ್ ಈ ಸಂಬಂಧ ನಾವು ಇವತ್ತಿನ ದಿವಸ ಒಂದು ಸಭೆಯನ್ನು ಕರೆದು ನಾವು ತಾರೀಕು 24/8/2024 ದಿವಸ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಸಿದ್ದಾಪುರ ಪಂಚಾಯತಲ್ಲಿ ಪ್ರತಿಭಟನೆ ಮುಖಾಂತರ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೇವೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ವಿವಿಧ ಬೇಡಿಕೆಗಳು, ವನ್ಯಜೀವಿಗಳಿಂದ ಆಗುವಂತಹ ಜೀವ ಹಾನಿ, ನಮ್ಮ ಬೆಳೆ ನಾಶ ಹಾಗೂ ನಮ್ಮ ಎಲ್ಲ ರೈತರು, ಕಾರ್ಮಿಕರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ಆಗುವಂತಹ ಒಂದು ಆತಂಕವನ್ನು ನಾವು ಸಚಿವರ ಹತ್ರ ಮನವಿಯ ಮುಖಾಂತರ ನಾವು ಕೊಡುವಂಥ ಒಂದು ಮನವಿಯನ್ನು ಸಬ್ಮಿಟ್ ಮಾಡ್ತಿದ್ದೇವೆ. ಅದೇ ದಿವಸ ನಾವು ನೆಲುದಿಕೇರಿ ಗ್ರಾಮ ಪಂಚಾಯತಿಯಲ್ಲೂ 11 ಗಂಟೆಗೆ ಹಾಗೂ ಮಾಲ್ದಾರೆ ಗ್ರಾಮ ಪಂಚಾಯತಿಯಲ್ಲಿ 12:30 ಗಂಟೆಗೆ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಮನವಿಯನ್ನು ಕೊಟ್ಟು ಸಂಬಂಧಪಟ್ಟ PDO ನಮಗೆ ಸಚಿವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಬೇಕು. ಅದು ಹೊಣೆಗಾರಿಕೆಯನ್ನು ಪಂಚಾಯತಿ ಹೊತ್ತುಕೊಂಡು ನಮ್ಮ ಏನು ಈ ಮನವಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಮುಟ್ಟಿಸಿ ನಮಗೆ ಅವರು ಒಂದು ಎಕ್ನಾಲಜ್ಮೆಂಟ್ ಕೊಡಬೇಕು. ನಮಗೆ ಇಂಥ ದಿವಸ ಇಷ್ಟು ಹೊತ್ತಿಗೆ ನಮಗೆ ಸಚಿವರನ್ನು ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ಅಂತೇಳಿ ಈ ಹೊಣೆಗಾರಿಕೆಯನ್ನು ಸಂಬಂಧಪಟ್ಟ ಪಂಚಾಯತಿ PDO ಹೊತ್ತುಕೊಂಡು ನಮಗೆ ಸ್ಪಂದಿಸಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಭಾರತೀಯ ಮಜ್ದೂರ್ ಸಂಘ, CITU, ರೈತ ಸಂಘ, ಆಟೋ ಚಾಲಕರ ಮಾಲೀಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ಮಹಾಬೋಧಿ ಪತ್ತಿನ ಸಹಕಾರ ಸಂಘದ 11ನೇ ವಾರ್ಷಿಕ ಮಹಾಸಭೆ ನಂಬರ್ 11273 ಮಹಾಬೋಧಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೊಡಗು ಜಿಲ್ಲೆಯ 11ನೇ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ SC ಸತೀಶ್ ಅಧ್ಯಕ್ಷತೆಯಲ್ಲಿ ಶನಿವಾರ ಮಡಿಕೇರಿಯ ಬಾಲಭವನದಲ್ಲಿ ನಡೆಯಿತು. ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ SC ಸತೀಶ್, ಸಂಘವು 2025-26ನೇ ಸಾಲಿನಲ್ಲಿ ಒಟ್ಟಾರೆ 4,15,178 ರೂಪಾಯಿ ಲಾಭ ಗಳಿಸಿದ್ದು, ಒಟ್ಟು ಖರ್ಚಿನ ಬಳಿಕ 1,42,500 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿರುವುದಾಗಿ ಸಭೆಗೆ ತಿಳಿಸಿದರು. ಅಲ್ಲದೆ ಸಂಘದ ಆರ್ಥಿಕ ಚಟುವಟಿಕೆಗಳಿಗೆ ಸಹಕಾರವಾಗುವಂತೆ ಸದಸ್ಯರು ಸಂಘದಲ್ಲಿ ಹೆಚ್ಚಿನ ಠೇವಣಿ ಇಡುವಂತೆ ಮನವಿ ಮಾಡಿದರು. ಮಹಾಬೋಧಿ ಪತ್ತಿನ ಸಹಕಾರ ಸಂಘದ ಈ ಮಹಾಸಭೆಗೆ ಆಗಮಿಸಿ ಉತ್ತಮವಾದ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಿ. ಹಾಗೆಯೇ ಉತ್ತಮವಾದಂತಹ FD ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ, ಜಾಗದ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ, ಸಂಘದ ಏಳು ಬೀಳುಗಳ ಬಗ್ಗೆ ತುಂಬಾ ಉತ್ತಮವಾದ ಸಲಹೆಗಳನ್ನ ಕೊಟ್ಟಿದ್ದೀರಿ. ಇವತ್ತು ಈ ಸಭೆಗೆ ಬಂದು ಸಲಹೆಗಳನ್ನ ನೀಡಿದಂತ ನಿಮ್ಮೆಲ್ಲರಿಗೂ ನಾನು ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ಅದೆಲ್ಲ ಒಟ್ಟು ಸಂಗ್ರಹದ ಅಮೌಂಟನ್ನು ನಾವು ಕೊಡಗು ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲಿ ನಾವು ಜಮೆ ಮಾಡಿದ್ದೀವಿ. ನಮಗೆ ನೀರಾವರಿ ಸೆಟಲ್ಮೆಂಟ್ಗೆ ಆ ಒಂದು ಬ್ಯಾಂಕಲ್ಲಿ ಅಮೌಂಟ್ ಇದೆ. ಎಲ್ಲ ನಾವು ಲೋನ್ ಕೊಡೋದು ಅಥವಾ ಲೋನ್ ತಗೊಳ್ಳೋದು ಅಥವಾ ಎಲ್ಲ ವ್ಯವಹಾರವನ್ನು ನಾವು ಕೇಂದ್ರ ಬ್ಯಾಂಕ್ನಲ್ಲಿ ನಾವು ಠೇವಣಿ ಮಾಡಿದ್ದೇವೆ. ವರದಿ ಸಾಲಿನಲ್ಲಿ ಸಂಘವು 8,98,855 ನಾವು ಕೊಟ್ಟ 100 ರೂಪಾಯಿ ಭತ್ತೆಯಿಂದ 500 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರಿಗೂ ನಾನು ಹೊಂದಿಸ್ತಾ
ನನ್ನ ಈ ಸಮಾರೋಪ ಸಮಾರಂಭದ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಭೆಯಲ್ಲಿ ಹಾಜರಿದ್ದ ಕೆಲವು ಸದಸ್ಯರು ಸಂಘದ ಬೆಳವಣಿಗೆಗೆ ಪೂರಕವಾಗಿ ಹಲವು ಸಲಹೆಗಳನ್ನು ನೀಡಿದರು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಚ್.ಎಸ್. ಗಣಪತಿ, ನಿರ್ದೇಶಕರಾದ ಎಚ್.ಎಸ್. ಶಾರದಾ, ಎಚ್.ಎಂ. ಕೃಷ್ಣ, ಗಾಯತ್ರಿ ನರಸಿಂಹ, ಪಿ.ಬಿ. ರಾಜು, ಜೆ.ಎಲ್. ಜನಾರ್ದನ್, ಎನ್.ಎಸ್. ಗೀತಾ, ಜಯಪ್ಪ ಹಾನಗಲ್, ಕೆ.ಬಿ. ರಾಜು, ಎಸ್.ಎ. ಪ್ರತಾಪ್, ಮೋಹನ್ ಮೌರ್ಯ, ಸುಶೀಲಾ ಹಾಗೂ ಸಂಘದ ಮುಖ್ಯ ಕಾರ್ಯದರ್ಶಿ ದೇವಕ್ಕೆ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ವಿರಾಜಪೇಟೆಯ ಶ್ರೀ ದಕ್ಷಿಣ ಮಾರಿಯಮ್ಮ ಮತ್ತು ಅಂಗಳ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೋತ್ಸವ ಹಾಗೂ ಭವ್ಯ ಮಹಾ ಅನ್ನಸಂತರ್ಪಣೆ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ದೇವಸ್ಥಾನದ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಉತ್ಸವದಲ್ಲಿ ಶ್ರೀ ದಕ್ಷಿಣ ಮಾರಿಯಮ್ಮ ಮತ್ತು ಅಂಗಳ ಪರಮೇಶ್ವರಿ ದೇವಿಗೆ ವರಮಹಾಲಕ್ಷ್ಮಿ ಹಬ್ಬದ ರೂಪದಲ್ಲಿ ವಿಶೇಷ ಪುಷ್ಪಾಲಂಕಾರ ಹಾಗೂ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಲಾಯಿತು. ಸ್ವೀಕಾರ ಮಾಡಿ ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವರಮಹಾಲಕ್ಷ್ಮಿ ಹಬ್ಬದ ಈ ಒಂದು ಇವತ್ತಿನ ಪೂಜಾ ಕೈಂಕರ್ಯ ಶ್ರೀ ಟಿ.ಜಿ. ಮಂಜುನಾಥ್ ಶೆಟ್ಟಿ ಬಳಿಕ ನಾಡಿನ ಕ್ಷೇಮ ಮತ್ತು ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಗಾಗಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಪೂಜಾ ಕಾರ್ಯಕ್ರಮಗಳ ನಂತರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆಗಮಿಸಿದ್ದ ನೂರಾರು ಭಕ್ತಾದಿಗಳಿಗೆ ವಿಜೃಂಭಣೆಯ ಮಹಾ ಅನ್ನಸಂತರ್ಪಣೆ ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದಲೇ ನೂರಾರು ಮುತ್ತೈದೆಯರು ಹಾಗೂ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ದೇವಸ್ಥಾನ ಯಲಗುರ್ಗಿ ಬೀದಿ ವಿರಾಜಪೇಟೆ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಆಷಾಢ ಶುಕ್ರವಾರ ಆಗಲಿ ಕಕ್ಕಡ ಶುಕ್ರವಾರ ಇಂದು ವಿಶೇಷ ವರಮಹಾಲಕ್ಷ್ಮಿ ಭಾಳ ವಿಶೇಷ ಪೂಜೆಯೊಂದಿಗೆ ನೆರವೇರಿದೆ. ದೇವಿಗೆ ವಿಶೇಷವಾಗಿ ಈ ಸತಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಯಾಕೆಂದರೆ ಮಳೆ ಕೊರತೆ ಇದೆ, ನಮಗೆ ವರ್ಷಂಪ್ರತಿ ಬರುವ ಮಳೆ ಈ ವರ್ಷ ಬರಲಿಲ್ಲ. ಅದಕ್ಕಾಗಿ ವಿಶೇಷ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇಂದಿನ ಈ ಒಂದು ಪೂಜಾ ಕೈಂಕರ್ಯ ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದೆ ಆಶಾಭಾವನೆ ಅಂತ. ಇದರೊಂದಿಗೆ ಶಿವಕೇರಿಯಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದುರ್ಗಿ ದೇವಸ್ಥಾನ ಹಾಗೂ ಶ್ರೀ ಗಣಪತಿ ದೇವಾಲಯ ಸೇರಿದಂತೆ ವಿರಾಜಪೇಟೆಯ ಸುತ್ತಮುತ್ತಲಿನ ವಿವಿಧ ಧಾರ್ಮಿಕ ಕೇಂದ್ರಗಳಲ್ಲಿಯೂ ವರಮಹಾಲಕ್ಷ್ಮಿ ವ್ರತ ಹಾಗೂ ಪೂಜೆ ವಿಧಾನಗಳು ಸಂಭ್ರಮದಿಂದ ಜರುಗಿದವು. ಇದೇ ಸಂದರ್ಭ ಮಾರಿಯಮ್ಮ ದೇಗುಲದಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಂಗಳ ಪರಮೇಶ್ವರಿ ದೇವಾಲಯದ ಆಡಳಿತ ಮಂಡಳಿ ಟಿ.ಪಿ. ಕೃಷ್ಣ, ಉಪಾಧ್ಯಕ್ಷ ಟಿ.ಜಿ. ಮಂಜುನಾಥ್, ಶಂಕರ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಅಯ್ಯಪ್ಪ ಶೆಟ್ಟಿ, ಲೋಕೇಶ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ಮಂಜುನಾಥ್, ಷಣ್ಮುಗ ಶೆಟ್ಟಿ, ಹರೀಶ್ ಶೆಟ್ಟಿ, ಭರತ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಹಾಗೂ ಸುತ್ತಮುತ್ತಲ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಡಗದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಹಿರಿಯರ ದಿನಾಚರಣೆ ಅಂಗವಾಗಿ ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಸಂಸ್ಥೆ ವತಿಯಿಂದ ಹಿರಿಯ ಜೀವಿಗಳಿಗೆ ನಮನ ಕಾರ್ಯಕ್ರಮ ನಡೆಸಲಾಯಿತು. ಅಧ್ಯಕ್ಷತೆಯಿಂದ ಶುಭಾ ಕೆಜಿ ಹಾಗೂ ರೋಟರಿ ಮಿಸ್ಟಿ ಹಿಲ್ಸ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಹಿರಿಯರಾದ ಶಾರದಾ ಕೆಜೆ, ಅಬ್ದುಲ್ಲಾ ಎಂಎ, ಕೋಡಿರ ಪ್ರಕಾಶ್ ಈರಪ್ಪ ಅವರಿಂದ ಸನ್ಮಾನ ಮಾಡಲಾಯಿತು. ಸನ್ಮಾನಿತರು ಮಾತನಾಡಿ ತಮ್ಮ ಬಾಲ್ಯ ಮತ್ತು ಹಿಂದಿನ ದಿನಗಳ ನೆನಪುಗಳು, ಆಗಿನ ಜೀವನ ಶೈಲಿ, ಸಂಪ್ರದಾಯಗಳು, ಸಂಬಂಧಗಳ ಆತ್ಮೀಯತೆ, ನಮ್ಮ ಆಚರಣೆ, ಭಾಷೆ, ಸಂಸ್ಕೃತಿಯಿಂದ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದರು. ರೋಟರಿ ಸದಸ್ಯರಾದ ಶುಭಾ ಕೆಜಿಯವರು ರೋಟರಿ ಮಿಸ್ಟಿ ಹಿಲ್ಸ್ ನಡೆದು ಬಂದ ದಾರಿ, ಸಂಸ್ಥೆಯ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮೋಹಿತ್ ಪೂಣಚ, ಶಾಲಾ ಎಸ್ಟಿಎಂಸಿ ಸದಸ್ಯರಾದ ಕಾವೇರಮ್ಮ ಮುಂತಾದ ಗಣ್ಯರು ಪಾಲ್ಗೊಂಡಿದ್ದರು. ಮುಖ್ಯೋಪಾಧ್ಯಾಯರಾದ ಹೇಮಾವತಿ ಹೆಚೆ ಇವರು ಸ್ವಾಗತವನ್ನು ಕೋರಿದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ.
ತಮ್ಮ ಬದುಕಿನ ದಾರಿಯಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಯುವಜನತೆ ಕೈಜೋಡಿಸಬೇಕೆಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕೊಡಗು ಜಿಲ್ಲಾ ಉಪಾಧ್ಯಕ್ಷ ಧನಂಜಯ ಅಗೋಳಿಕಜ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಸಹಯೋಗದಲ್ಲಿ ಚೇರಂಬಾಣೆಯ ಅರುಣ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಡಿಕೇರಿ ತಾಲೂಕಿನ ಯೋಜನಾಧಿಕಾರಿ ಪುರುಷೋತ್ತಮ್ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡ್ರೆ ಸುಂದರ ಕನಸನ್ನು ಕಾಣಲು ಸಾಧ್ಯ ಅಂತ ಶುಭ ಹಾರೈಸಿದರು. ನಾನು ನನ್ನ ಜೀವನದ ದಾರಿಯಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ಗಮನ ಕೊಡ್ತೇನೆ. ನಾನು ನನ್ನ ಜೀವನದಲ್ಲಿ ಈ ನನ್ನ ಮನೆಯವರಿಗಾಗಿರ್ಬೋದು, ನನ್ನ ಗುರುಗಳಿಗಾಗಿರ್ಬೋದು, ನನ್ನ ಸಮಾಜಕ್ಕಾಗಿರ್ಬೋದು, ನನ್ನ ದೇಶಕ್ಕಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಉಪದ್ರ ಮಾಡದೆ, ಅಂದ್ರೆ ಕೆಟ್ಟದನ್ನ ಮಾಡದೆ ಎಲ್ಲರಿಗೂ ಒಳಿತು ಮಾಡತಕ್ಕಂಥ ಒಂದೊಳ್ಳೆಯ ಜೀವನದ ಹಾದಿಯಲ್ಲಿ ಸಾಕ್ತೇನೆ ಅಂತ ಹೇಳುವಂಥದ್ದನ್ನ ನೀವು ಈ 1ನೇ ತರಗತಿಯಿಂದ PUCಯ ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹಾಕೊಂಡ್ರೆ ಮತ್ತೆ ನೀವು ಈ ದೇಶದ ಒಂದು ಅತ್ಯಂತ ಒಳ್ಳೆಯ ಸತ್ಪ್ರಜೆಯಾಗ್ಲಿಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ನಾವು ಈ ಮದ್ಯಪಾನ, ಧೂಮಪಾನ, ಡ್ರಗ್ಸ್ ಅಥವಾ ಈಗಾಗಲೇ ಹೇಳಿದಾಗೆ ಗುಟ್ಕಾ, ಬೇರೆ ಬೇರೆ ಸೇವನೆಗಳು. ಅಧ್ಯಕ್ಷತೆಯಿಂದ ಅರುಣ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ PM ಸುಬ್ಬಯ್ಯ ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯಿಂದ ಅರುಣ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ KR ರಮೇಶ್ ಅವರು ನೆರವೇರಿಸಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕೊಡಗು ಜಿಲ್ಲಾ ವೇದಿಕೆಯ ಸದಸ್ಯ ಬೆಳ್ಳಿಯನ ಚಂದ್ರಪ್ರಕಾಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು.